ನಿನ್ನೆ ಸುಮಾರು 6:30 ಉಲ್ಕುಂಟೆ ಟೋಲ್ ಸಮೀಪದಲ್ಲಿ ನಮ್ಮ ಅಣ್ಣನ ಟೀ ಅಂಗಡಿ ಇದೆ. ಟೀ ಅಂಗಡಿಗೆ ಒಬ್ಬ ಬಂದಿದ್ದಾನೆ ಟೀ ಕುಡಿಯೋದಕ್ಕೆ. ಅವನಿಗೆ 200 ರೂಪಾಯಿ ಸಾಲ ಇತ್ತಂತೆ, ಟೀ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಕೊಡೋದಿಲ್ಲ ನಿನ್ನಮ್ಮನಂತ ಏನೋ ಜಗಳ ಮಾಡಿದ್ದಾನೆ. ಇಲ್ಲ ಹೋಗಪ್ಪ ಕೊಡೋದಿಲ್ಲ ಸಾಲ, ಇವಾಗಿನ ಅಂಗಡಿ ತೆಗ್ದಿದ್ದೀನಿ ಅಂತ ಹೇಳಿದ್ದಾನೆ ಅಣ್ಣ. ಅದಕ್ಕೋಸ್ಕರ ಸಾಲ ಕೊಡೋದಿಲ್ಲ, ನನಗೆ ಕೊಡೋದಿಲ್ಲ, ಅದು ಹೆಂಗೆ ವ್ಯಾಪಾರ ಮಾಡ್ತೀಯ, ಅದು ಹೆಂಗೆ ನೀನು ಜೀವಂತವಾಗಿರ್ತೀಯ ಅಂತ ಅಲ್ಲಿ ಸಿಕ್ಕಿರುವ ಕಡ್ಡಿಯಿಂದ ಯಂತ್ರ ಹೊಡೆದಿದ್ದಾನೆ. ನಮಗೆ ಸುಮಾರು 6:30 ಇಲ್ಲಿಂದ ಗೊತ್ತಾಯಿತು. ಸ್ಥಳೀಯರು ಫೋನ್ ಮಾಡಿದ್ರು. ಫೋನ್ ಮಾಡ್ತಿದ್ದಂಗೆ ನಾವು ಬರೋಷ್ಟೊತ್ತಾಗಲೇ 6:45 6:50 ಆಗ್ಬಿಟ್ಟಿತ್ತು. ನೋಡೋಕ್ಕಾಗ್ದಿರಾ ಇಲ್ಲೆಲ್ಲ ತುಂಬಾ ಜನ ಸೇರಿಬಿಟ್ಟಿದ್ರು. ಅಷ್ಟೊತ್ತಿಗೆ ನಮಗೆ ನೋಡೋಕ್ಕೂ ಬಿಡಲಿಲ್ಲ ಸರಿಯಾಗಿ. ಆಂಬುಲೆನ್ಸ್ಗೆ ಹಿಂದೆನೇ ಹಾಕಿ ಕಳಿಸ್ಬಿಟ್ಟು, ಮತ್ತೆ ಅವ್ರ ಮಕ್ಕಳು ತುಂಬ ಸಣ್ಣವ್ರು, ಅಂದರೆ ಸಣ್ಣವರಿದ್ದಾರೆ. ಅವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ಅಣ್ಣನ ಮದುವೆ ಇದೆ, ಆದರೆ ಸುಮ್ಮನೆ ಅಂಗಡಿ ತೆಗೆದು ಪೂಜೆ ಮಾಡಿ ಹೋಗೋಣ ಅಂತ ಬಂದಿರೋದಕ್ಕೆ ಇಷ್ಟೆಲ್ಲ ಆಗಿದೆ. ನಮಗೆ ದಯವಿಟ್ಟು ನ್ಯಾಯ ಒದಗಿಸ್ಕೊಡಿ. ಆ ಮಕ್ಕಳು ಜೀವನಕ್ಕೆ ಏನಾದರೂ ಇದು ಮಾಡಿ. ನಮ್ಮ ಅಣ್ಣ ತುಂಬ ಕಂಡೀಷನಲ್ಲಿದ್ದಾನೆ, ಬದುಕೋದಿಲ್ಲ ಅಂತ ತುಂಬ ಇದು ಕೊಡ್ತಾ ಇದ್ದಾರೆ. ಯಾವ ಸ್ಥಿತಿಲಿದ್ದಾನೆ ಅಂದರೆ ಯಾವುದು ಗ್ಯಾರಂಟಿ ಇಲ್ಲ. ನೋಡಿ ಈ ಥರದ್ದೆಲ್ಲ ನಡೀತಾ ಇದೆ ಇಲ್ಲಿ, ಸ್ವಲ್ಪ ಕ್ರಮ ಕೈಗೊಳ್ಳಿ. ನಾವಪ್ಪ ಟೀ ಮಾಡ್ತಾಯಿದ್ರು. ಫಸ್ಟು ಆ ಅಂಕಲ್ ಬಂದು ಕುತ್ಕೊಂಡು ಮಾತಾಡ್ತಾಯಿದ್ರು ಸುಮ್ಮನೆ ಹಂಗೇನೆ. ಆಮೇಲೆ ಏನೇನೋ ಬೇರೆಯವ್ರ ಜೊತೆ ಜಗಳ ಮಾಡ್ತಾಯಿದ್ರು. ಅದಕ್ಕೆ ನಾವಪ್ಪ ಸುಮ್ಮನೆ ಹೊರಟೋಗು, ಯಾಕೆ ಜಗಳ ಮಾಡ್ತೀವಿ ಅಂದಿದ್ದಕ್ಕೆ ಆಮೇಲೆ ಸಾಲ ಕೊಡು ಅಂತ ಕೇಳಿದ್ರು. ಆಮೇಲೆ ಕೊಡ್ತೀನಿ ಅಮ್ಮನ ಹೋಗು ಅಂತ ಹೇಳಿದ್ರು. ಅದಕ್ಕೆ ಆಮೇಲೆ ಹೊಡೆದ್ರು, ಕಡ್ಡಿ ಅಲ್ಲೇ ಇತ್ತು. ಆಮೇಲೆ ತಿರ್ಗಾ ಹಂಗೇನೆ ಅಂತಾಯಿದ್ರು. ಅದರಿಂದ ಜಗಳ ಸ್ಟಾರ್ಟ್ ಆಯಿತು. ಆಮೇಲೆ ಕೈಯಲ್ಲಿ ಮಕ್ಕಕ್ಕೆಲ್ಲ ಗುದ್ದಿ, ಬಾಯಲ್ಲಿ ಮೂಗಲ್ಲಿ ಎಲ್ಲ ರಕ್ತ ಬರ್ತಿತ್ತು, ಬಟ್ಟೆ ಎಲ್ಲ ರಕ್ತ ಆಗಿತ್ತು. ಹಂಗೂ ಬಿಡ್ತಾ ಇರಲಿಲ್ಲ. ಎಷ್ಟು ಜನ ಟ್ರೈ ಮಾಡಿದ್ರು, ಬಿಡಲೇ ಇಲ್ಲ. ಹಂಗೂ ಮಗನ ತಲೆ ಪೂರ್ತಿ ಹೊರಟೋಗೈತೆ ಅಂತ ಹೇಳ್ತಾವ್ರೆ. ಬಾಯಲ್ಲಿ ಅಲ್ಲೆಲ್ಲ ಉದ್ರೋಗವೆ, ಮೂಗಲ್ಲೆಲ್ಲ ರಕ್ತ ಬರ್ತಾ ಇದೆ. ಆಮೇಲೆ ಹೊಡೆದ್ಮೇಲೆ ಇಲ್ಲಿ ತಂದು ಮಲಗಿಸಿದಾಗ ಉಸಿರಾಡಕ್ಕೂ ಆಗ್ತಾ ಇರಲಿಲ್ಲ. ಮೂಗಲ್ಲೆಲ್ಲ ರಕ್ತ ಬರ್ತಾಯಿತ್ತು, ತಲೆಯಲ್ಲಿ ಬಾಯಲ್ಲೆಲ್ಲ ರಕ್ತ ಬರ್ತಾಯಿತ್ತು. ಅಪ್ಕಾರ್ನಹಳ್ಳಿ ಅವರಿಂದ ಮುನ್ರಾಜಪ್ಪ ಅಂತ. 1 ತಿಂಗಳಿಂದ ಅಷ್ಟೇ. ಟೀ ಕುಡಿತಿದ್ರು, ಮತ್ತೆ ಗುಟ್ಕಾ ತಾಂಡಿದ್ದು ಕೊಡ್ತೀನಿ ಅಂತ ಹೋಗಿದ್ರು. ಕೇಳಿದ್ಕೆ ಹಂಗಂದ್ರು. ಜಗಳ ಆಗಿದ್ದು. 200 ರೂಪಾಯಿ, 200 ಚಿಲ್ಲರೆ ಕೊಡಬೇಕಿತ್ತು. ಮಂಜುನಾಥ್. ನಮ್ಮದು ದ್ಯಾವಸಂದ್ರ. ನಮ್ಮದು ಅಲ್ಲೇ 2 ವರ್ಷ ಆಯಿತು. ನಾನು ಇದ್ದೆ ಅವಾಗ ತಾನೇ ಮನೆಯಿಂದ ಬಂದೆ. ಸರ್ ನಮ್ಮ ಇದಾಗಬೇಕು ನಮಗೆ. ಮತ್ತು ಅವರು 6:30 ಫೋನ್ ಮಾಡಿದ್ರು ನಮಗೆ. ಯಾರು ಇಲ್ಲಿಲ್ಲ, ಸ್ಥಳೀಯರೆಲ್ಲ ಸೇರ್ಕೊಂಡು ಫೋನ್ ಮಾಡಿದ್ರು. ಇಲ್ಲಿ ಬರಬೇಕಾದ್ರೆ ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ. ತುಂಬ ರಕ್ತ ಮೂಗಲ್ಲಿ, ಬಾಯಲ್ಲಿ, ಮುಖದಲ್ಲೆಲ್ಲ ರಕ್ತ. ಆಂಬುಲೆನ್ಸ್ಗೆ ಇಲ್ಲಿ ಸ್ಥಳೀಯರೆಲ್ಲ ಕರೆದು ಕಳಿಸು. ನೋಡಿ ಸರ್, ರಕ್ತ ನೋಡಿ ಸರ್, ಎಲ್ಲ ಚೆಲ್ಲಾಡಿದೆ ಇಲ್ಲಿ. ಅವ್ರು ಉಳಿಯೋ ಮಟ್ಟನೇ ಇಲ್ಲ ಸರ್. ಬರೀ 200 ರೂಪಾಯಿಗಾದ್ರೆ ಇಷ್ಟೆಲ್ಲ ಪ್ರಾಣ ತೆಗಿಯೋಷ್ಟು ಮಟ್ಟಕ್ಕೆ ಹೋಗಿದ್ದಾರೆ ಅಂದರೆ ಏನಾಗಿದೆ ಅಂತ ನೀವೇ ನೋಡಿ ಸರ್. ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್? ನಮಗೆ ಇಲ್ಲಿ 6:30 ಇಲ್ಲಿ ಸ್ಥಳೀಯರೆಲ್ಲ ಫೋನ್ ಮಾಡಿ ಹೇಳಿದ್ರು. ನಾವು ಬರಬೇಕಾದ್ರೆ ಒಂದು 6:45 7 ಗಂಟೆ ಆಯಿತು ಒಂದು ಇಟ್ಕೊಳ್ಳೋಣ. ಪಾಪ ಅವರೇ ಎಲ್ಲ ಸ್ಥಳೀಯರೆಲ್ಲ ನಿಂತ್ಕೊಂಡು, ಅವ್ರಿಗೆ ಪ್ರಜ್ಞೆನೇ ಇರಲಿಲ್ಲ ಸರ್. ನಾವು ಬರಬೇಕಾದ್ರೆ ತುಂಬ ಏಟಾಗ್ಬಿಟ್ಟಿದೆ, ಉಳಿಯೋ ಮಟ್ಟನೇ ಇಲ್ಲ ಅಂತ ಹೇಳಿದ್ದಾರೆ. ಬರೀ 200 ರೂಪಾಯಿಗೆಲ್ಲ ಇಷ್ಟು ಜಗಳ ಮಾಡಿ ಹೊಡೆದು ತುಂಬ ಇಲ್ಲೆಲ್ಲ ಬ್ಲಡ್ ಸ್ಟಾಕ್ ಆಗೋಗಿದೆ ಸರ್. ನಾವು ವಿಕೆಆರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು, ದಾವಸ್ಪೇಟೆಗೆ, ಇಲ್ಲಿರೋರೆಲ್ಲ ಸೇರಿ. ಮತ್ತು ಅಲ್ಲಿ ಆಗಲ್ಲ ಅಂದಮೇಲೆ ಸ್ಪರ್ಶ ಆಸ್ಪತ್ರೆಗೆ ಬರ್ಕೊಳ್ಳಲ್ಲ ಅಡ್ಮಿಟ್ ಮಾಡಿದ್ದಾರೆ ಸರ್. ತುಂಬ ಕ್ರಿಟಿಕಲ್ ಆಗಿದೆ ಅವ್ರ ಪರಿಸ್ಥಿತಿ, ನೋಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಇವತ್ತು ನಮ್ಮದು ಮ್ಯಾರೇಜ್, ನನ್ನ ಇನ್ನೊಬ್ಬ ಇದೊಂದು, ಆದರೆ ನಮ್ಗೆ ಎಲ್ಲಿ ಇರೋಕ್ಕಾಗ್ತಾ ಇಲ್ಲ ಸರ್. ತುಂಬಾ ಆಗೋಗ್ಬಿಟ್ಟಿದೆ. ಅವ್ರು ನೋಡೋಕ್ಕಾಗ್ತಾನೆ ಇಲ್ಲ. ಅವ್ರಿಗಿಬ್ಬರು ಮಕ್ಕಳು ಸರ್, ಇನ್ನೂ ಚಿಕ್ಕವರು. ಅವರು ಟೀ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರು, ಅಂಥವ್ರಿಗೆ ಇಷ್ಟು ಪರಿಸ್ಥಿತಿ ಬಂದಿದೆ. 7 ಗಂಟೆಗೆ ನಮಗೆ ನ್ಯೂಸ್ ಗೊತ್ತಾಯಿತು. ನಾವು ಬಂದ್ರಿ, ಅಷ್ಟೊತ್ತಿಗೆಲ್ಲ ಹೊಡೆದಾಕಿದ್ರು. ಬಂದು ನೋಡಿದ್ರೆ ಅಷ್ಟೊತ್ತಿಗೆ ಆಂಬುಲೆನ್ಸಲ್ಲಿ ಎತ್ತಾಕೊಂಡು ಹೊರಟೋಗಿದ್ರು. ತಿರ್ಗಾ ರಿಟರ್ನ್ ಬಂದರು. ನಾವು ಎಲ್ಲ ನೋಡಿಬಿಟ್ಟು ಕಂಪ್ಲೇಂಟ್ ಮಾಡಿ FIR ಆಗಿದೆ ಆಲ್ರೆಡಿ. ಈಗ ಆಸ್ಪತ್ರೆಯಲ್ಲಿದ್ದಾರೆ, ಉಳಿಯೋದೇ ಡೌಟು ಅಂತ ಹೇಳ್ತಾ ಇದ್ದಾರೆ ಸರ್. ಏನಕ್ಕೋಸ್ಕರ ಸರ್ ಇದೆಲ್ಲ ಆಗಿತ್ತು? ಇದು ಟೀ ಕಾಫಿ ಕುಡ್ದಿರೋದು, ಅಮೌಂಟು ಸಾಲ 200 ರೂಪಾಯಿ ಆಗಿತ್ತಂತೆ. ಅದರಿಂದ ಅವ್ರ ಅಮೌಂಟು ಕಾಸು ಕೇಳಿದ್ದಕ್ಕೆ ನೀನು ನಮ್ಮನ್ನ ಅಂತೇಳಿ ಹೊಡೆದಿರೋದು ಸರ್.
ಅವಾಚ್ಯ ಶಬ್ದದಿಂದ ನಿಂದಿಸಿ ಕೈ ಮಾಡಿದ್ದ. ಹೌದೌದು, ಇದು ಪೋಲ್ಸ್ ಕಡ್ಡಿಯಲ್ಲಿ ಹೊಡೆದಿದ್ದಾರೆ. ಮಾಜೂರ್ಗೆ ಕಡ್ಡಿ ಕೊಟ್ಟಿದ್ದೀವಿ ಅಲ್ಲೇ ನೆನೆ ನಾವು ಪೊಲೀಸ್ ಕರೆಸಿ. ನಿಮ್ಮ ಹೆಸರು? ಸೋಮಶೇಖರಯ್ಯ.